ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ. ಹಾಗೆ ಇವತ್ತಿನ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಬೆಳಗಾವಿನಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಗೆ 2,000ದಿಂದ 3,500 ತನಕ ರೇಟ್ ಇದೆ ನೋಡಿ ರೈತರೇ. 2,000 ಸ್ಟಾರ್ಟಿಂಗ್ ಪ್ರೈಸು, ಅಂದರೆ ಮಿನಿಮಮ್ಮು 3,500, ಮ್ಯಾಕ್ಸಿಮಮ್ಮು ಹೈಯೆಸ್ಟ್ ಮಾರಿದ್ದಂದರೆ 3,500, ಕಡಿಮೆ ಮಾರಿದ್ದಂದರೆ 2,000. 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದಾಗಿದೆ ಇಂದಿನ ಬೆಳಗಾವಿದು. ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಬಿಜಾಪುರ್ನಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1,400 ರೂಪಾಯಿದಿಂದ ಪ್ರಾರಂಭವಾಗಿ 3,000 ತನಕ ಮುಕ್ತಾಯವಾಗಿದೆ. 1 ಕ್ವಿಂಟಲ್ ಈರುಳ್ಳಿ ಬೆಲೆ ಅಂದರೆ ಕಡಿಮೆ ಅಂದರೂ 1,400 ರೂಪಾಯಿ 1 ಕ್ವಿಂಟಲ್ಗೆ ಇದೆ. ಹಾಗೆ ಮ್ಯಾಕ್ಸಿಮಮ್ ಅಂದರೆ 3,000, ಅತಿ ಹೆಚ್ಚು ಕ್ವಾಲಿಟಿ ಇರುವ ಗಡ್ಡಿಗೆ 3,000 ರೇಟು ಆಗಿದೆ ಇಂದು ಬಿಜಾಪುರ ಮಾರುಕಟ್ಟೆ ಇದು. ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನೋಡ್ಬೋದು ರೈತರೇ, ಈರುಳ್ಳಿಯು ರೇಟು ಇಲ್ಲ ಸ್ನೇಹಿತರ, ಈರುಳ್ಳಿಯ ರೇಟು ಇಲ್ಲ. 1,300 ರೂಪಾಯಿ ಪರ್ ಕ್ವಿಂಟಲ್ಗೆ. ಹಾಗೆ ಮಿನಿಮಮ್ ಅಂದರೆ 1,300, ಮ್ಯಾಕ್ಸಿಮಮ್ ಅಂದರೆ 3,000 ರೂಪಾಯಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಈರುಳ್ಳಿದು ಇವತ್ತಿಂದು ರೇಟ್ ಆಗಿದೆ ನೋಡಿ ರೈತರೆ. ಕಡಿಮೆ ರೇಟು ಇದೆ ಸಾಂಗ್ಲಿಯಲ್ಲಿ. ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಹುಬ್ಳಿ ಮಾರುಕಟ್ಟೆಯಲ್ಲಿ ಕೂಡ 1,500 ರೂಪಾಯಿ 1 ಕ್ವಿಂಟಲ್ ಸ್ಟಾರ್ಟಿಂಗ್ ಆಗಿದ್ದು ಮುಕ್ತಾಯ 3,200 ರೂಪಾಯಿಗೆ ಆಗಿದೆ ನೋಡಿ ರೈತರೇ. ಅಂದರೆ ಕಡಿಮೆ ಅಂದರೆ 1,500 ರೂಪಾಯಿ 1 ಕ್ವಿಂಟಲ್ಗೆ, ಮ್ಯಾಕ್ಸಿಮಮ್ ಅಂದರೆ ಅತಿ ಹೆಚ್ಚು ಅಂದರೆ 3,200 ರೂಪಾಯಿ 1 ಕ್ವಿಂಟಲ್ಗೆ ಇವತ್ತಿಂದ ಹುಬ್ಳಿ ಮಾರುಕಟ್ಟೆಯ ರೇಟ್ ಆಗಿದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಧಾರವಾಡ ಮಾರುಕಟ್ಟೆಯಲ್ಲಿ ಕೂಡ 1 ಕ್ವಿಂಟಲ್ ಈರುಳ್ಳಿಗೆ 2,000 ರೂಪಾಯಿದಿಂದ ಪ್ರಾರಂಭ 3,500 ತನಕ ಮುಕ್ತಾಯವಾಗಿದೆ. ಬೆಳಗಾವಿ ಮತ್ತು ಧಾರವಾಡ ಈರುಳ್ಳಿಯ ರೇಟು 1 ಕ್ವಿಂಟಲ್ಗೆ ಸೇಮ್ ಇದೆ ನೋಡಿ ರೈತರೇ ಹೇಳಬೇಕಾದರೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ಬದಾಮಿ ಮಾರುಕಟ್ಟೆಯಲ್ಲಿ ಕೂಡ 2,000ದಿಂದ ಸ್ಟಾರ್ಟಿಂಗ್ ಆಗಿ 3,600 ರೂಪಾಯಿ ತನಕ ಇದೆ ನೋಡಿ 1 ಕ್ವಿಂಟಲ್ಗೆ. ಅಂದರೆ 2,000 ಅಂದರೆ ಮಿನಿಮಮ್ ಅಂದರೆ 2,000, ಹಾಗೆ ಮ್ಯಾಕ್ಸಿಮಮ್ ಅಂದರೆ ಅತಿ ಹೆಚ್ಚು ಅಂದರೆ 3,600 ರೂಪಾಯಿ 1 ಕ್ವಿಂಟಲ್ಗೆ ಈರುಳ್ಳಿಯ ರೇಟ್ ಆಗಿದೆ ನೋಡಿ ರೈತರೇ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ರೇಟ್ ಆಗಿದೆ. ಹಾಗೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೇ.